ಹೈವೇನಲ್ಲಿ ಒಳ್ಳೆ ಪೂರಿ ತಿನ್ಬೇಕು ಅಂದ್ರೆ ಸುರಭಿ ಹೋಟೆಲ್ ಬರ್ಬೇಕು. ಪೂರಿ ಹೇಗಿರ್ಬೇಕು ಗೊತ್ತಾ? ಕಪಾಳ ಹೊಡೆದಾಗ ಕೆನ್ನೆ ಉಬ್ಕೊಳತ್ತಲ್ಲ, ಹಂಗ ಉಬ್ಕೊಂಡಿರ್ಬೇಕು. ಈ ಪೂರಿ ನೋಡಿ ಹೇಗೆ ಉಬ್ಕೊಂಡಿದೆ. ಇದನ್ನ ನೋಡ್ತಾ ಇದ್ರೆ ನನ್ನ ಮುಖಕ್ಕೂ ಈ ಪೂರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಆಲ್ ರೌಂಡ್ ಸೂಪರ್. ಇಲ್ಲಿಗೆ ನಮ್ಮ ಇವತ್ತಿನ ಬನ್ನಿ ತಿನ್ನಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೋಟೆಲ್ಗಳು, ಇನ್ನಷ್ಟು ತಿಂಡಿ ತೋರಿಸ್ತೀನಿ. ಆಗ ನೀವು ಬನ್ನಿ, ತಿನ್ನಿ, ಮಸ್ತ್ ಮಜಾ ಮಾಡಿ. ಬನ್ನಿ ತಿನ್ನಿ ಪ್ರೋಗ್ರಾಮ್ ನ ಶೂಟ್ ಮಾಡ್ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ಸರ್, ಅಷ್ಟು ದೂರ ಲಿಫ್ಟ್ ಕೊಡ್ತಿದ್ದೀರಾ, ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಸರ್? ಈ ಬನ್ನಿ ತಿನ್ನಿ ಪ್ರೋಗ್ರಾಮ್ ನ ಸೌಂದರ್ಯ ರೇಟಿಂಗ್ ಅಲ್ಲಿ ನೋಡಿದ್ದೆ, ಸೂಪರ್ ಸರ್. ನನಗೆ ಒಂದ್ ವಿಷಯ ನಿಮ್ ಹೊಟ್ಟೆ ಮೇಲೆ ಆಣೆ ಇಟ್ಟು ಹೇಳಿ, ಈಗ ನೀವು ತಿಂದಿದ್ದು ನಿಜವಾಗ್ಲೂ ಚೆನ್ನಾಗಿತ್ತಾ? ನೋಡಪ್ಪ, ಸತ್ಯನ ಹೇಳ್ಬಾರ್ದು, ಯಾಕೆ ಅಂದ್ರೆ ಅದ್ ಕಹಿ. ಸುಳ್ಳನ್ನ ಹೇಳ್ಬೋದು, ಯಾಕೆ ಅಂದ್ರೆ ಅದ್ ಸಿಹಿ. ಅದಕ್ಕೆ ನನ್ನ ಹೆಸರು ಸಿಹಿ ಕಹಿ. ಬನ್ನಿ ಬನ್ನಿ, ತಿಂಡಿ ತಿನ್ಬಿಟ್ಟು ಆಮೇಲೆ ಹೊಟ್ಬಿಡೋಣ. ಸೀದಾ ಮಂಗ್ಳೂರ್ ತಾನೆ? ಅಲ್ಲಲ್ಲ, ಇನ್ನೊಂದೇ ಒಂದು ಹೋಟೆಲ್ ಇದೆ, ಊಟ ಮಾಡ್ಕೊಂಡು ಸೀದಾ ಮಂಗ್ಳೂರೇ. ತಿನ್ಲೇಬೇಕು ತಂದೂರಿ. ನೀವು ಬನ್ನಿ ಒಂದ್ ಸಾರಿ, ತಿಂದು ನೋಡಿ ತರಾವರಿ. ಸೂಪರ್. ಓಕೆ ಓಕೆ, ಸ್ಟಾರ್ಟ್ ಮಾಡಿ ತಿನ್ನಿ. ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ ಕೊಡಬೇಕಾವ ಲುಕ್ಕು. ಹಾಗಾದ್ರೆ ಬನ್ನಿ ತಿನ್ನಿ ಈ ಕೇಕು. ಕಟ್ಲೀಸ್ ಸರ್, ಮಂಗಳೂರು ಇನ್ನೊಂದೇ ಒಂದು ಹೋಟ್ಲ್ ಇದೆ, ಊಟ ಮಾಡ್ಕೊಂಡು ಬರ್ತಾ ಇದೀನಿ. ಸಂಬಂಧ ಎಲ್ಲ ಓಕೆ ಆದ್ಮೇಲೆ ಸಮುದ್ರದ ಪಕ್ಕದಲ್ಲಿ 30-40 ಡಬಲ್ ಸೈಟು, ಓಡಾಡೋದಕ್ಕೆ ಒಂದು ಬೋಟು, ನೀನ್ ಬ್ರೋಕರ್ ಚಾರ್ಜ್ ಕೊಡ್ತೀನಪ್ಪ. ಇಡ್ಲ ನಾನು ಯಾವಾಗ್ಲೂ ಇದೆ ಗೋಳು, ಅದಿಲ್ಲ ಇದಿಲ್ಲ. ಅರ್ಜೆಂಟ್ ಆಗಿ ಮಂಗ್ಳೂರ್ಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ನೀವು ಮಂಗಳೂರಲ್ಲಿ ಹುಡುಗಿ ನೋಡೋಕೆ ಯಾರ ಮನೆಗೆ ಹೋಗ್ತಿದ್ದೀರಾ? ತಣ್ಣೀರ್ ಬಾವಿ ಕೃಷ್ಣಮೂರ್ತಿ ಅವ್ರ ಮನೆಗೆ. ತಣ್ಣೀರ್ ಬಾವಿ ಕಿಟ್ಟಪ್ಪನ ಮನೆನಾ? ಸಾರ್, ಅವ್ರು ನಿಮ್ಗೆ ಚೆನ್ನಾಗ್ ಗೊತ್ತಾ? ಗೊತ್ತಿರೋದ, ಜೊತೆಲಿ ಕೆಲಸ ಮಾಡಿದೀವಯ್ಯ. ನಾನ್ ಹಾಕಿದ ಗೆರೆ ದಾಟ್ತಿರ್ಲಿಲ್ಲ ಅವನು. ಹೌದಾ? ಇಟ್ಕೊಂಡು ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ. ನೀನು ಶುರು ಮಾಡು. ಇವನ ಬೇಡ ಮಾಡು. ನೀನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಈಗಲೇ ಬಸ್ಸಿಂದ ಇಳಿಸ್ತಾನೆ. ಅಯ್ಯೋ ಬೇಡ ಬೇಡ ಬೇಡ. ನಿಲ್ಸು. ಎಂತದಿದು? ಎಲ್ರು ಬಾಬಾ ಬಾಬಾ ಅಂತಂದ್ರೆ ನೀನು ಅಂತಂದ್ರೆ ಅದಕ್ಕೆ ಅರ್ಥ ಉಂಟಾ? ಅವನು ಅದು ಸರ್. ಅದು ಅದು ಅಂದ್ರೆ ಎಂತ? ಅದು ಅಂದ್ರೆ ಅದೇ ಸರ್, ಅದೇ ಎಂತ? ಇವ ನಾಸ್ತಿಕನ? ನಾಸ್ತಿಕ ಅಲ್ಲ ಸರ್, ಅವನು ಇದು ಸರ್, ಇದು ಇದು ಮಾವನ ವ್ರತವ? ಅಯ್ಯೋ, ವ್ರತ ಗೀತ ಏನು ಅಲ್ಲ, ಇವನಿಗೆ ಅದೇ ಇಲ್ಲ ಸರ್. ಅದೇ ಇಲ್ವಾ? ಅದಲ್ಲ ಅಂದ್ರೆ ಅದಿದೆ, ಅವನ್ಗೆ ಇದಿಲ್ಲ ಸರ್, ಇದಿಲ್ಲ. ಎಂತದದು? ಅದು ಇದೆ ಇದು ಇಲ್ಲ ಅಂತೇಳಿ ನನ್ನ ಮಂಡೆ ಬಿಸಿ ಮಾಡಬೇಡ ನೀನು. ಬಾಬಾ ಅಂತ ಹೇಳ್ತಾನೆ ಇಲ್ವೋ? ನಾನು ಆವಾಗಿಂದ ನೋಡ್ತಾ ಇದ್ದೇನೆ, ಅವನು ಮೂಗನಾಗಿ ನಾಟಕ ಮಾಡ್ತಾ ಇದ್ದಾನೆ. ಕೊಟ್ಟ ಅದೇ ಅದೇ ಸರ್, ಇವನಿಗೆ ಮಾತು ಬರೋದಿಲ್ಲ ಪಾಪ. ಅಯ್ಯೋ ಪಾಪವೇ, ಛೇ, ಮಾತು ಬರೋದಿಲ್ವ? ನೀನು ಒಂದು ಕೆಲಸ ಮಾಡು, ದಿನ 108 ಸಲ ಬಾಬಾ ಅಂತ ಭಜನೆ ಮಾಡು, ನಿನಗೆ ಖಂಡಿತ ಮಾತು ಬರ್ತದೆ. ಅದಕ್ಕೆ ನಾನು ಗ್ಯಾರಂಟಿ, ಆಯ್ತಾ? ಜಗಳ ಆಡುವ ಅತ್ತೆ ಸೊಸೆ ಇದ್ದರೆ ಇಲ್ಲಿ ದೋಸೆ, ಒಂದಾಗಿ ಬಾಳುತ್ತಾರೆ, ಅದಕ್ಕೆ ನಾನೇ ಭರವಸೆ. ಸೂಪರ್. ನೀವು ಇಲ್ಲಿ ಕುಡಿದರೆ ಟೀ, ಬಿಟ್ಬಿಡ್ತೀರಾ 90, ಇದಕ್ಕೆ ನಾನೇ ಗ್ಯಾರಂಟಿ. ಸೂಪರ್. ಸೂಪರ್ ಆಗಿದೆ, ತಗೊಳ್ಳಿ. ಮಂಗಳೂರು ಇನ್ನೊಂದೇ ಒಂದು ಹೋಟ್ಲ್ ಇದೆ, ಊಟ ಮಾಡ್ಕೊಂಡು. ಹೌದು, ಇವ್ರಿಗೇನ ಹುಡುಗನ ಹುಡ್ಕಕ್ ಹೋಗ್ತಿರೋದು? ಹಲೋ, ನಾವು ಮದ್ವೆಗೆ ಹುಡುಗನ್ ಹುಡ್ಕಕ್ ಹೋಗ್ತಾ ಇಲ್ಲ. ನಮ್ಮ ಮೊಮ್ಮಗ ತಪ್ಪಿಸ್ಕೊಂಡಿದ್ದಾನೆ, ಅವನು ಹುಡ್ಕೊಂಡು ಹೋಗ್ತಿದೀವಿ. ಹಂಗಾದ್ರೆ ಇವ್ರಿಗೆ ಆಲ್ರೆಡಿ ಮದುವೆ ಆಗಿದೆ ಅನ್ನಿ? ಇನ್ನೂ ಇಲ್ಲ. ಮಾಡೋ ಐಡಿಯಾ ಏನಾದ್ರು? ಹೋಗ್ತಾ ಇದ್ರು ಗಾಡಿ ನಿಲ್ಲಿಸ್ತೇ ಹೋಗ್ತಾ ಇದೆಯಲ್ಲ, ಗೊತ್ತಾಗಲ್ವೇನಲ್ಲೇ? ಹೈವೇಲಿ ಅಡ್ಡ ತಿಟ್ಟಿ ಗಾಡಿ ಓಡಿಸ್ಕೊಂಡು ನನ್ ಗಾಡಿಗೆ ಅಡ್ಡ ಬಂದು ಇಡಿಯಟ್ ನನ್ನ ಹತ್ರ ಮಾತಾಡ್ತಾ ಇದ್ದೆ ನೀನು.
ಒಳ್ಳೆ ಕಮ್ಮನ್ ಜಾತ್ರೆ ಕಳ್ದೋಗಿದ್ ನೀನು ಇಷ್ಟ ದಿವಸ ಎಲ್ಲಣ್ಣ ಹಾಕೊಂಡ್ ಇದ್ದೆ ಅಕ್ಕ ಎಂದವಳು ಅಣ್ಣ ಅದ್ ಯಾಕೆ ಹೇಳ್ತೀಯ ನೀನ್ ಕಳ್ದೋದೇನ ಫೀಲಿಂಗ್ ಅಲ್ಲಿ ಅಕ್ಕ ಇನ್ನು ಮದ್ವೆನೇ ಆಗಿಲ್ಲ ಕಣಣ್ಣ. ಹೋಗ್ಲಿ ನೀನಾದ್ರೂ ಮದುವೆ ಅದೇನೋ. ಅಣ್ಣ ನಾನೊಂದ್ ಹುಡ್ಗಿನ್ ಲವ್ ಮಾಡ್ತಾ ಇದೀನಿ ಅಣ್ಣ. ಏನು ನಿನ್ಗೂ ಲವ್ ಆಗಿದ್ಯಾ? ಯಾರೋ ಹುಡ್ಗಿ? ಅಣ್ಣ ನೀನ್ ಹಿಂದೆನೆ ಇದ್ದಾಳಣ್ಣ. ನಿನ್ನಿಂದೆ ಇದ್ದಾಳ? ಯಾರು ಇವ್ರ? ಅವಳು ಕಾಡ್ಕೋಣ ನಮ್ ಹುಡುಗಿ ಕಡೆ ಕೈ ತೋರ್ಸ್ಕೊಂಡು ಲವ್ ಗಿವ್ ಅಂತ ಏನೋ ಮಾತಾಡ್ತಾ ಇರೋದು ನೀನು. ನೋಡ್ಕೊಂಡಿದ್ಯೇನೋ ಲವ್ ಗಿವ್ ಅಂದ್ರೆ ತೆಗೆದು ಹೊಡೆದು ಬಿಡ್ತೀನಿ ನಾನು. ಏನ್ ಅನ್ಕೊಂಡಿದ್ಯಾ? ಆ ಹುಡುಗ ಮಂಗಳೂರು ಹಾರ್ಬರ್ ಹತ್ರ ಅವನೇ ಅಂದ್ಬಿಟ್ಟು ಇವರೆಲ್ಲ ಮಾತಾಡ್ಕೊಂತ ಇದ್ರು. ಆ ಹುಡುಗ ಎಲ್ಲವನೇ ಅಂತ ಹುಡುಕಿ ಕರ್ಕೊಂಬಂದು ನೀನ್ ಸ್ಪಾಟಲ್ಲಿ ಇಟ್ಕೊಂಡಿರೋ. ನಾನು ಅವ್ರ ಕೈಯೋ ಕಾಲೋ ಹಿಡಿದು ಏನಾದ್ರು ಮಾಡಿ ಆ ಹುಡುಗನ ಅವ್ರಿಗೆ ಒಪ್ಪಿಸ್ಬಿಟ್ಟು ಆ ಹುಡುಗಿ ಜೊತೆ ನಿನ್ನ ಮದುವೆ ಮಾಡಿಸ್ಬಿಡ್ತೀನಿ. ಏನೋ ಅಣ್ಣ ಏನೋ ನನ್ನ ತಪ್ಕೊಂಬೇಕು ಅಣ್ಣ ಅಂದ್ರೆ ನಮ್ಮ ಏನೋ ನಿನ್ನ ಹತ್ರ ವಾಸನೆ ಅಣ್ಣ ತುಂಬಾ ಈಟ್ ಆಗ್ಬಿಟ್ಟಿತ್ತಾನ. ಅದಕ್ಕೆ ಬೆಳಗ್ಗೆ 3/4 kg ಹಂದಿ ಮಾಂಸ ತಿಂದ್ಬಿಟ್ಟೆ ಅಣ್ಣ. ನನ್ನ ಕೈಯಿಂದಾನೆ ತಪ್ಪಿಸ್ಕೊತೀಯಾ? ಗಾಡಿ ಧರ್ಮಸ್ಥಳ ತಿರ್ಸೋ. ಧರ್ಮಸ್ಥಳಕ್ಕ ಯಾಕೆ? ಅಲ್ವಂತ ಮದ್ವೆ ಆಗಿದ್ದೆ ಅಂದ್ರೆ ಪುರುಷ ಸಮಾಜ ಕಂಪ್ಲೇಂಟ್ ಕೊಟ್ಟು ನಿನ್ನ ಅರೆಸ್ಟ್ ಮಾಡಿಸ್ಬಿಡ್ತೀನಿ. ಮತ್ತೆ ನನ್ನ 10 ಲಕ್ಷ ಬಾ ನನ್ ಮಗನ ಹತ್ರ ಕಿತ್ಕೊಡ್ತೀನಿ. ನಿನ್ ಮಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮದ್ವೆ ಆಗ್ತೀನಿ. ಅಲ್ಲಿವರೆಗೂ ನಿನ್ನ ಟಚ್ ಮಾಡಬಾರ್ದು. ಪೊಲೀಸ್ ಎಂತ ನೀವು ಬಸ್ಸಿಗೆಲ್ಲ ಅಡ್ಡ ಬರೋದು? ಬೇರೆ ಕೆಲ್ಸ ಇಲ್ಲ ಮರ್ರೆ. ಯಾರು ಬೇಕು ನಿಮಗೆ? ಈ ಬಸ್ಸಲ್ಲಿ ನೀವು ಪುಟ್ಪರ್ತಿಯಿಂದ ಹಣನ ಸಾಗಿಸ್ತಾ ಇದೀರ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನಿಜಾನೋ ಸುಳ್ಳು ಅಂತ ತಿಳ್ಕೊಳಕ್ಕೆ ಈ ಬಸ್ಸನ್ನ ನಾವು ಸರ್ಚ್ ಮಾಡ್ಬೇಕು. ಹಣವ? ಹೌದು. ಅದ್ರಲ್ಲಿ ಹಾಕ್ಬಿಡು. ಹೋಗ್ರ ಬೇಗ. ಈ ಬಸ್ಸಲ್ಲಿ ನಿಮಗೆ ಪ್ರಸಾದ ಬಿಟ್ರೆ ಬೇರೆ ಎಂತ ಸಿಗ್ಲಿಕ್ಕಿಲ್ಲ. ನೋಡೋಣ ಎಂತ ವೆಸ್ಟ್ ನೋಡಿಲ್ಲ. ನೋಡೋಣ. ಇಲ್ಲಿ ನೋಡಿ ಸರ್ ಪ್ರಸಾದ. ಏನಿದು ಪ್ರಸಾದನಾ? ಎಂಚಂಡ್ ಪ್ರಸಾದ ಎಲ್ಲ ಹಣ ಆಯ್ತಾ? ಇದು ಬಾಬನ ಪವಾಡವೇ ಸರಿ. ಈ ಪ್ರಸಾದ ನನಗೆ ಸೇರಿದು. ಕೊಡು ಮರೆ. ಮರೆ ಪ್ರಸಾದ ಕೊಡ್ತೀನಿ ಬಾ. ಸ್ಟೇಷನ್ ಅಲ್ಲಿ ಕೊಡ್ತೀನಿ ಬಾ. ಇಲ್ಲೇ ಕೊಟ್ಟು ಬಸ್ ಇದ್ ಮಾಡ್ರ. ಏನೇ ನಿನ್ ಗೋಳು? ನಂದೇ ತಾನೆ ಮಗು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಕಣೆ. ಈಡೇ ಫೋನು. ಮುಸ್ರೆ ಚಿಕ್ಕ ಹೋಗಿ ಬಂದ್ರೆ ಶೂಟ್ ಮಾಡಿ ಸಾಯ್ಸಾಕ್ಬಿಡ್ತೀನಿ. ತಿಂದರೆ ಉಡುಪಿ ಹೋಟೆಲ್ ಉಪ್ಪಿಟ್ಟು ನಿಮ್ಮ ಬಾಡಿ ಆಗುತ್ತೆ ಫಿಟ್. ಆಮೇಲೆ ನೀವೇನು ಮಾಡಿದ್ರು ಅದೆಲ್ಲ ಸೂಪರ್ ಹಿಟ್. ಸೂಪರ್. ಆಫ್ ಮಾಡಪ್ಪ. ಈಗ ಉಪ್ಪಿಟ್ಟು ತಿನ್ಬಿಟ್ಟು ಹೊಟ್ಬಿಡ. ಸೀದಾ ಮಂಗಳೂರು ತಾನೆ? ಅಲ್ಲಪ್ಪ, ಇಲ್ಲಿ ಇನ್ನೊಂದು ಹೋಟ್ಲಿದೆ. ಅದು ಬಾಗ್ಲ ಹಾಕಕ್ ಮುಂಚೆ ಶೂಟಿಂಗ್ ಮಾಡ್ಬೇಕು. ಆಮೇಲೆ ಸ್ಟ್ರೈಟ್ ಮಂಗಳೂರು. ಯಾಂದಳ್ಳಿ ನೀನೇನ್ ಮನುಷ್ಯನ ದೆವ್ವನ? ಅಲ್ಲಯ್ಯ ಅದೇನು ಹೊಟ್ಟೆನ ಅಕ್ಕಿ ಮೂಟೆನ? ಅಷ್ಟೊತ್ತಿಂದ ಒಂದಾದ್ಮೇಲೆ ಒಂದು ತಿಂತಾನೆ ಇದೆಯಲ್ಲ. ಅಲ್ಲಯ್ಯ ತಿಂದಿದ್ದೆಲ್ಲ ಎಲ್ಲಿಗೆ ಕಳಿಸ್ತಾ ಇದೆಯಾ? ಅದು ನನ್ನ ಹೊಟ್ಟೆನಲ್ಲಿ ಡಬಲ್ ಗ್ರೈಂಡರ್ ಇದೆ. ಏನೇ ತಿಂದ್ರು ಎಷ್ಟೇ ತಿಂದ್ರು ಅರ್ಧ ಹೊರಗೆ ಹಾಕ್ಬಿಡುತ್ತೆ. ಸ್ವಾಮಿ ಅರೀತಿಲ್ಲ, ಅರ್ಧೋಗ್ತಾ ಇದೆ. ನಿಮ್ ಜೊತೆ ಹಿಂಗೆ ತಿಂತಿದ್ರೆ ನಮ್ಮ ನವದ್ವಾರನು ಅರ್ಧೋಗಿ ಸೂಜಿ ದಾರ ತಗೊಂಡು ಹೊಲ್ಕೋಬೇಕಾಗತ್ತೆ. ತೋಳಿ ನಿಮ್ ಕ್ಯಾಮ್ರಾ. ನಿಮ್ ಡ್ರಾಪ್ ಬೇಡ, ಏನು ಬೇಡ. ಅಷ್ಟೇನಪ್ಪ, ನನ್ನ ಮಾತು ಕೇಳಪ್ಪ. ಏಯ್ ಸೆನ್ಸರ್ ಇದೆ, ಇಲ್ಲ ಅಂದಿದ್ರೆ ಬಾಯ್ಗೆ ಬಂದಂಗ್ ಬೈದಾಕ್ಬಿಡ್ತಿದ್ದೆ. ಪಾಪ ವೆರೈಟಿ ಅನ್ನ ತಿನ್ನಿಸಿದವ್ರಿಗೆ ಯಾಕೆ ಬೈಯೋದು? ಬ್ಯಾಗ್ ಎತ್ಕೊಂಡು ನೋಡಿ. ಅಲ್ಲಪ್ಪ, ನನ್ನ ಮಾತು ಕೇಳಪ್ಪ. ಹಲೋ ಬ್ರದರ್, ನನ್ನ ಮಾತು ಕೇಳಿ ಬ್ರದರ್. ಇದಕ್ಕೇನು ಸೆನ್ಸರ್ ಇಲ್ವಾ? ಹಲೋ ಬ್ರದರ್, ಬನ್ನಿ. ಅಯ್ಯೋ ಹೊಟ್ಟೆ ತುಂಬ ಊಟ ಮಾಡಿ 3 ದಿವಸ ಆಯ್ತು ಸರ್. ತಿನ್ನಕ ಅನ್ನ ಕೊಡ್ತೀವಿ ಸರ್. ಅಲ್ಲಿರೋ ಹೋಟ್ಲ್ ಒಳಗಡೆ ಹೋಗು. ಹಾ ಸರ್. ಅಲ್ಲೊಬ್ಬ ತಾಮ್ರದ ಬಿಂಗೆ ತರ ಕೂತಿರ್ತಾನೆ. ಅವನ ಹತ್ರ ಹೋಗಿ ಇದೇ ಡೈಲಾಗ್ ಹೊಡಿ. ನಿನ್ ಸಾಯೋ ತನಕ ಊಟ ಆಗ್ತಾನೆ. ಸರ್
ಏಯ್ ಬಿಡ, ಉಣ್ಲಿಲ್ಲ ತಿನ್ಲಿಲ್ಲ, ಆಗ 10 ಲಕ್ಷ, ಇವಾಗ 10 ಲಕ್ಷ ಕಳ್ಕೊಂಡ್ವಿ, ಜೊತೆಗೆ ಇದು ಬೇರೆ ಇಲ್ಲ ಸರ್. ಸ್ವಲ್ಪ ಮಂಗಳೂರಿಗೂ ಡ್ರಾಪ್ ಮಾಡ್ತೀರಾ ಪ್ಲೀಸ್ ಸರ್? ಸ್ವಲ್ಪ ಮಂಗಳೂರು ಬರು. ಹೌದು ಸರ್, ಸ್ವಲ್ಪ ಪ್ಲೀಸ್ ಡ್ರಾಪ್ ಮಾಡಬೇಕು. ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ 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 ಬನ್ನಿಂದ ಹತ್ಕೊಳ್ಳಿ ಅನ್ನ. ಸಾರಿ ಸರ್. ಇಟ್ಕೊಳ್ರಿ ಬೈಕು, ಇಟ್ಕೊಳ್ರಿ ಹೆಲ್ಮೆಟ್. ಇಟ್ಕೊಂಡೆ ಸರ್. ಬಂದೆ ನೋಡ್ರಿ. ಸಾರಿ, ನಮ್ಮ ಸೇಫ್ಟಿಲಿ ನಾವಿರ್ಬೇಕು. ಆಜಾ ಆಜಾ ಮೇ ಹೂ ಪ್ಯಾರಿ ತೇರಾ. ನೀವೇನೇ ಹೇಳಿ, ಇದ್ರಲ್ಲಿ ಸಿಗೋ ಮಜಾ ಇನ್ಯಾವುದ್ರಲ್ಲೂ ಸಿಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾವ್ದಕ್ಕೆ ನಾನು ಹುಚ್ಚು ಇದ್ದಿದ್ಕ? ಇಲ್ಲ ಸರ್, ನಮ್ಗೆ ಡ್ರಾಪ್ ಮಾಡೋದಕ್ಕೆ ಗಾಡಿ ನಿಲ್ಸಿದ್ರಲ್ಲ ಅದಕ್ಕೆ. ಆಕ್ಚುಲಿ ನಾನ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ 50 ಕಿಲೋಮೀಟರ್ಸ್ ಇಂದ 50 ಲೀಟರ್ಸ್ ಸ್ಟಾಕ್ ಇಟ್ಕೊಂಡಿದ್ನಪ್ಪ. ಯಾಕೆ ಸರ್? ಸ್ಟ್ಯಾಂಡ್ ಇರ್ಲಿಲ್ಲ ಗಾಡಿಗೆ, ಅದಕ್ಕೆ ನೀವು ಸಿಕ್ಕಿದ್ರಿ, ಗಾಡಿ ಇಟ್ಕೊಂಡ್ರಿ, ಆರಾಮಾಗಿ ಗುಚ್ಚಾಯ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಡ್ರಾಪ್ ವಿಷಯ ನೋಡಿ, ನನ್ನ ಕಷ್ಟ ಕಾಲದಲ್ಲಿ ನೀವು ಹೆಲ್ಪ್ ಮಾಡಿದ್ರ, ನಿಮಗೆ ಡ್ರಾಪ್ ಕೊಡದೆ ಹೋದ್ರೆ ಚೆನ್ನಾಗಿರುತ್ತಾ? ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಮಂಗಳೂರಿಗೆ ಸರ್. ಇಲ್ಲೇ ಮಂಗಳೂರಿಗೆ? ಓಕೆ, ವೆರಿ ಗುಡ್. ಬನ್ನಿ. ಬಟ್ ಒನ್ ಕಂಡೀಷನ್. ಏನ್ ಸರ್? ನಾನು ಆಲ್ರೆಡಿ ಮಂಗಳೂರಿಗೆ ರೇಸ್ ಅಲ್ಲಿ ಇದ್ದೀನಿ. ನಾನು ಮಂಗಳೂರು ತಲುಪೋ ತನಕ ಎಲ್ಲೂ ಸ್ಟಾಪ್ ಇಲ್ಲ. 1, 2, 3 ಆಮೇಲೆ ಕೂತ್ಕೊಂಡಿರ್ಬೇಕು. ಯಾಕೆಂದ್ರೆ ನನ್ನ ಜೊತೆ ಬರ್ಬೇಕು ಅಂದ್ರೆ ಗುಂಡಿಗೆ ಇರಬೇಕು, ಗುಂಡಿಗೆ. ಸಾರಿ, ಈಗ ಸದ್ಯಕ್ಕೆ ಖುಷಿಲಿ ಅದನ್ನ ಹಿಡ್ಕೋಬೇಕು ಅನಿಸ್ತಿದೆ ಸರ್. ಯಾವ್ದನ್ನ? ಅದೇ ಸರ್, ಎಲ್ರಿಗೂ 2 ಇರುತ್ತಲ್ಲ ಸರ್. ಅದೇ ಸರ್. ಏನ್ರಪ್ಪ ಎದುರಿಸ್ತಾ ಇದ್ರಾ? ಸದ್ಯಕ್ಕೆ ಹೆಲ್ಮೆಟ್ ಹಿಡ್ಕೋ, ಇಬ್ರು ಹತ್ತಿ ಹಿಂದೆ ಕೂತ್ಕೊಳ್ರಿ. ಯಾರೋ ಕಾಲ್ ಕರೀತಾರೆ. ಒಂದು ಹಲೋ, ಹೌದಾ ಹೌದಾ ಹೌದಾ? ಅಲ್ಲಯ್ಯ, ಕೆಳಗಿಳಿಸ್ಬಿಟ್ಟು ತಬಲಾ ಬಡಿತಾ ಇದೆಯಲ್ಲ, ಏನ್ ವಿಷಯ? ಅಯ್ಯ, ಬೆಂಗಳೂರಲ್ಲಿ ನಾನೊಂದು ಹುಡುಗಿ ನೋಡಿದ್ದೆ. ಆ ಹುಡುಗಿ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಲು. ಅದಕ್ಕೆ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ನೀವು ಇಲ್ಲಿಂದ ನಡ್ಕೋಗಿ. ಅಲ್ಲಯ್ಯ, ಬೆಳ್ತಂಗಡಿ ಆದ್ಮೇಲೆ ಸಿಕ್ಕೋದೆ ಮಂಗಳೂರು, ಬಿಟ್ಟು ಹೋಗ್ಬಿಡು. ಆಗಲ್ಲಯ್ಯ, ನಾನು ಅರ್ಜೆಂಟ್ ಆಗಿ ಹೋಗ್ಲೇಬೇಕಯ್ಯ. ಅಯ್ಯೋ, ಇನ್ ಸ್ವಲ್ಪ ದೂರ ಕಣಪ್ಪ ಇರೋದು. ಅಮ್ಮ, ನಿಮ್ಗೆ ಸ್ವಲ್ಪ ದೂರ, ನಂಗೆ ತುಂಬಾ ದೂರ. ಆಗಲ್ಲ, ಹೋಗಮ್ಮ. ಅಲ್ಲ, ಅಯ್ಯ ಅಯ್ಯ ಅಂತ ಬಾಯ್ ತುಂಬಾ ಕರಿತೀಯ, ಒಂಚೂರ್ ಪ್ರೀತಿ ಬೇಡವೇನಯ್ಯ? ಏನಯ್ಯ, ಯಾರಯ್ಯ ನೀನು? 11 ವರ್ಷದ ಮದುವೆ ಆಗಿದ್ರೆ ನೋವು ಅನುಭವಿಸ್ತಾರ ನಾನು. ಆ ನೋವು ನನಗೊತ್ತು. ಅಯ್ಯ ಅಂತೆ, ಅಯ್ಯ. ಹೋಗಯ್ಯ, ಹೋಗಯ್ಯ. ರೀ ಮಿಸ್ಟರ್, ಬಾಯ್ ಬಂದಾಗ ಮಾತಾಡ್ಬೇಡ್ರಿ. ಬನ್ನಿ ಆಂಟಿ, ಬನ್ನಿ ಅಂಕಲ್, ನಮ್ ಪಾಡಿಗೆ ಹೋಗೋಣ. ಈ ಕರಿ ಹಂದಿ ಗಾಡಿ ಯಾರದ್ ಬೇಕು? ನಮಗ್ ಬೇರೆ ಗಾಡಿ ಸಿಗುತ್ತೆ. ಹೌದು, ಈ ಕರಿ ಹಂದಿ ಗಾಡಿಲೇ ಆವಾಗಿಂದ ನೋಡ್ಕೊಂಡ್ ಕುಂತಿದ್ದು. ಹೋಗೆ ಹೋಗೆ ಪಾರಂ ಬಿಳಿ ಹಂದಿ. ಆಹಾ, ನನ್ನ ಮದುವೆಯಂತೆ. ಯಾವ್ದೋ ಜೀಪ್ ಬಂತು. ಇಲ್ಲಿ ನೇತ್ರಾವತಿ ಎಲ್ಲಿ ಸಿಗ್ತಾಳೆ? ಯಾರು ಏರಿಯಾ ಕಾರ್ಪೊರೇಟ್ರಾ? ಅಲ್ಲ, ವಾಟ್ರು. ದೊಡ್ಡ ಪಿವೋಟ್ ಅನ್ಸುತ್ತೆ. ನೇತ್ರಾವತಿ ನದಿ ಮಂಗಳೂರು ಹತ್ರ ಇದೆ ಅಂತ ಹೇಳಿ ಡ್ರಾಪ್ ತಗೊಳ್ಳೋಣ. ನೇತ್ರಾವತಿ ನದಿ ಮಂಗಳೂರು ಹಾರ್ಬರ್ ಪಕ್ಕದಲ್ಲೇ ಇದೆ. ಅದ್ಯಾವ್ದಯ್ಯ ಹಾರ್ಬಾರು? ಅಲ್ಲಿ ನನ್ನ ಬ್ರ್ಯಾಂಡ್ ಸಿಗುತ್ತಾ? ಬ್ರ್ಯಾಂಡ್ ಏನು, ಲೈವ್ ಬ್ಯಾಂಡ್ ಸಿಗುತ್ತೆ. ಹೌದಾ? ನಮ್ಗೂ ಡ್ರಾಪ್ ಕೊಟ್ಬಿಡಿ ಅಣ್ಣ. ನಿಮ್ಗೆ ಹಾಡು ಹೇಳಕ್ ಬರುತ್ತಾ? ಹಾಡ? ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಆಯ್ತು ಲೈಫಿನಲ್ಲಿ, ನೀವು ಬಂದ್ರಿ ಜೀಪಿನಲ್ಲಿ. ಆಯ್ತು ಕಣೆ, ಸ್ವಲ್ಪ ದೂರ ಬಾರೆ. ನಡೆದಷ್ಟು ಮೈ ಕೈ ಎಲ್ಲ ಗಟ್ಟಿ ಆಗುತ್ತೆ. ಅರೆ, ಎಸ್ ಐ ಸೂರ್ಯ ಪ್ರಕಾಶ್. ಅಲ್ಲ, ನೀವೇ ನಾವು ಮಂಗಳೂರಿಗೆ ಹೊರಟಿದ್ವಿ. ಮಧ್ಯದಲ್ಲಿ ಗಾಡಿ ಕೆಟ್ಟೋಯ್ತು, ಅದಕ್ಕೆ ಯಾರಾದ್ರೂ ಡ್ರಾಪ್ ಕೊಡ್ತಾರೇನೋ ಅಂತ. ಬರ್ತಾರೆ, ನಿಲ್ಲಿಸ್ತಾರೆ. ಅಪ್ಪಾಜಿನ ಬರ್ಲಾ? ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರ್ಗ? ಮತ್ತೆ ಮಂಗಳೂರು ಕಡೆ ಹೋಗ್ತಾ ಇದೀಯಾ? ಮಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬಹಳ ಒಳ್ಳೇದಾಯ್ತು. ನಮ್ 3 ಜನನ ಮಂಗಳೂರಲ್ಲಿ ಡ್ರಾಪ್ ಮಾಡ್ಬಿಟ್ಟು ನೀ ಎಲ್ಲಾದ್ರೂ ಹೋಗಿ. ಹೆಂಗಿದೆ ನಮ್ ಗಾಡಿ ರೇಸು? ಇನ್ನ ಯಾವ ಗಾಡಿ ಇಲ್ಲ ಕಣೋ ಸರ್. ರೇಸು ಅಂದ್ರೆ ಇನ್ನ ಯಾವ ಬೇಕು ಬರ್ತಿಲ್ಲ ಸರ್. ನಮ್ ರೇಸು 2 ವೀಲರ್ ಜೊತೆ ಅಲ್ಲಮ್ಮ. 4 ವೀಲರಾ ಸರ್? ಕಾರು ಕಾಣಿಸ್ತಿಲ್ಲ.
ನನ್ ಜೊತೆ ರೇಸ್ ಮಾಡೋಂತ ಗಾಡಿನ ರೋಡ್ ಮೇಲೆ ಬಿಟ್ಟೇ ಇಲ್ಲ. ಹೌದಾ? ಮತ್ತೆ ರೇಸ್ ಯಾರ ಜೊತೆ ಸರ್? ಮಿರರ್ ನೋಡ್ರಿ. ಸರ್ ಏನು ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಇಲ್ಲ. ಮೇಲ್ ನೋಡ್ರಿ. ನಮ್ ರೇಸ್ ಏನಿತ್ತು? ಏನ್ ಜೊತೆ? ನಿನ್ನಿಂದ ನನ್ನ ದೂರ ಮಾಡಲು ಎಂದು ಆಗಲ್ಲ. ಸೂಪರ್ ರಮ. ನೆಕ್ಸ್ಟ್ ಸಾಂಗ್ ತಗೊಳ್ಳಿ ಸರ್. ಹೆಂಡತಿಯೊಬ್ಬಳು ಮನೆಯೊಳಗಿದ್ದ ನನಗೊಂದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ. ಯಾಕಪ್ಪ ನಿಲ್ಲಿಸ್ದೆ? ನೀವೇ ನಿಲ್ಸಿ ಅಂತ ಹೇಳಿದ್ರಿ. ನಾನು ಹಾಡ್ ನಿಲ್ಸಕ್ ಕೇಳ್ದೆ, ಜೀಪ್ ನಿಲ್ಸಕ್ ಕೇಳಿದ್ನ ಕಂದ. ನನ್ನ ಹೆಂಡತಿ ತುಂಬಾ ಸುಂದರವಾಗಿದ್ಲು. ಓಡಾಬಿಟ್ಲು. ಅಣ್ಣನ್ ಮೂಡ್ ಔಟ್ ಆಗಿದೆ. ಒಳ್ಳೆ ಆಡ ಸ್ಟಾರ್ಟ್ ಮಾಡಿ. ನಡಿ ಅಣ್ಣ, ಈಗ ನಿಮ್ಗೆ ಸೂಪರ್ ಸಾಂಗ್ ತಾನೆ, ತಗೊಳ್ಳಿ. ಕುಚಿಕು 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 ನೀನು ಚಡ್ಡಿ ದೋಸ್ತು ಕಣ ಕುಚಿಕು. ಓ ಗೆಳೆಯ ಜೀವ ಗೆಳೆಯ. ಗಾಡಿನೋ ಹಾಡು ಎರಡು. ಏನಣ್ಣ ಆಯ್ತೀಗ? ನೀವು ಕುಚಿಕು ಅಂದ್ರಲ್ಲ, ಆ ಕುಚಿಕು ಸ್ನೇಹಿತನೇ ನನ್ನ ಹೆಂಡತಿನ ಓಡಿಸ್ಕೊಂಡು ಹೋಗಿದ್ದು. ದುರಂತ ದುರಂತ. ನಿಮ್ಮಂತ ಒಳ್ಳೆಯವರಿಗೆ ಈ ತರ ಮಾಡಿದವ್ರನ್ನ ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಏನು ಇನ್ನು ಸ್ಪೀಡ್ ಹೋಗ್ಬೇಕಂತ ತಗೊಂಡ್ರಲ್ಲೇ. ಮಂಗ್ಳೂರ್ ಟಚ್ ಆಗೋ ತನಕ ಗಾಡಿ ಸ್ಟಾಪ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಒಂದು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೋ ತನಕ ಗಾಡಿ ನಿಲ್ಸಲ್ಲ ಕಣ್ರಲ್ಲೇ. ಏನಪ್ಪ ಗಟ್ಟಿಯಾಗಿ ಇಟ್ಕೊಳಪ್ಪ. ಸಾಯ್ತಾ ಇದೀನಿ. ಗಾಡಿ ಸೈಡ್ಗೆ ಹಾಕೋ ಅಂತ ಹೇಳಿದ್ರೆ ಹೋಗ್ತಾನೆ ಇದ್ದಾನೆ. ನೀನೇನ್ ಮೆಂಟ್ಲಾ? ಮೆಂಟಲ್ ಕನ್ನಡದಲ್ಲಿ ನನಗೆ ಇಷ್ಟವಾಗದಿರೋಂತ ಏಕೈಕ ಪದ ಮೆಂಟಲ್. ಕನ್ನಡದಲ್ಲಿ ಮೆಂಟ್ಲನ ಪದನೂ ಇದೆಯಾ? ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲಿ? ಆಸ್ಪತ್ರೆಯಲ್ಲಿ. ಯಾವ ಆಸ್ಪತ್ರೆಯಲ್ಲಿ? ಮೆಂಟಲ್ ಆಸ್ಪತ್ರೆಯಲ್ಲಿ. ಪ್ಲೇನ್ ಆಕ್ಸಿಡೆಂಟ್ ಅಲ್ಲಿ 5 ವರ್ಷ ನಾನು ಮೆಂಟಲ್ ಆಸ್ಪತ್ರೆಯಲ್ಲಿ ಇದ್ದ ತಕ್ಷಣ ನಾನು ಮೆಂಟಲ್ ಆಗ್ಬಿಡ್ತೀನ. ಮೆಂಟಲ್ ಹಾಸ್ಪಿಟ್ಲ? ಬೇರೆಯವ್ರ ಹತ್ರ ನಾನು ಗಾಡಿ ಕಿತ್ಕೊಂಡ್ ಬಂದ್ಬಿಟ್ರೆ ನಾನು ಮೆಂಟಲ್ ಆಗ್ಬಿಡ್ತೀನ. ನಿಜವಾಗ್ಲೂ ಮೆಂಟಲ್ ಕಣ. I am brilliant mental. ಎಕ್ಸ್ಕ್ಯೂಸ್ ಮಿ ಸರ್. ಒಬ್ಬ ಬ್ರಿಲಿಯಂಟ್ ಮೆಂಟ್ಲಿಗೆ ಆನ್ ಮಾಡೋ ಅಂದ್ರೆ ಮಾಡಲ್ಲ ಸರ್? ಯಾಕೆ ಮಾಡಲ್ಲ? ಮಾಡ್ಲಾ ಸರ್? ಒಬ್ಬ ಬ್ರಿಲಿಯಂಟ್ ಮೆಂಟ್ಲಿಗೆ ಇಂಡಿಕೇಟರ್ ಹಾಕೊಂಡ್ರೆ ಹಾಕಲ್ವಾ ಸರ್? ಹಾಕಲ್ಲ. ಯಾವ ಇಂಡಿಕೇಟರ್ ಬೇಕು? ಲೆಫ್ಟ್. ನೀವು ಒಬ್ಬ ಬ್ರಿಲಿಯಂಟ್ ಮೆಂಟ್ಲಿಗೆ ಸಡನ್ ಆಗಿ ಲೆಗ್ ಬ್ರೇಕ್ ಹಾಕೊಂಡ್ರೆ ಹಾಕಲ್ಲ ಸರ್? ಯಾಕೆ ಹಾಕಲ್ಲ? ಯಾಕೆ ಸರ್? ಯಾಕೆ? ಬ್ರೇಕ್ ಇದ್ರೆ ತಾನೇ ಕಣ ಹಾಕೋದು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಒನ್ಸ್ ಮೋರ್ ಪ್ಲೇಸ್. ಹುಡುಗಿ ಕೊಲ್ಬೇಕು. ಏನ್ ಮಾಡ್ಬೇಕು? ಹುಡುಕಿ ಕೊಲ್ಬೇಕು. ಏನ್ ಮಾಡ್ಬೇಕು? ಅಣ್ಣ, ನೇತ್ರಾವತಿ ನದಿ ಬಂತು. ಎಲ್ಲಿಂದ ಎಲ್ಲಿವರೆಗೂ ಹರಿತಾ ಪವಿತ್ರ ಓದಿ. ನಂಗೊಂದು ಹೆಲ್ಪ್ ಮಾಡ್ತೀರಾ? ಏನದು? ಕೆಳಗಿಳಿ. ಏನಣ್ಣ ಇದು? ಇದನ್ನ ಹಿಡ್ಕೊಂಡ್ರು ನೀರ್ಗಾಕಣ. ಅಯ್ಯ, ನೀವು ಬನ್ನಿ, ನಾವು ಹಾಕ್ತೀವಿ. ಬರ ಇದೆ ಕಣ, ಬಾಯ್ ಕಡೆ. ಇಷ್ಟು ಭಾರ ಐತಲ್ಲ. ಅಯ್ಯಪ್ಪ, ಏನೋ ಅಷ್ಟು ಭಾರ ಆಯ್ತದು. ಕಸನ ಮನೆ ಮುಂದೆ ಗಂಟೆ ಗಾಡಿ ಕಳಿಸ್ತಾರಲ್ಲ, ಅಲ್ಲೇ ಹಾಕ್ಬೋದಾಗಿತ್ತಲ್ಲ. ಇಲ್ಲಿವರೆಗೂ ಯಾಕೆ ತರಬೇಕಾಗಿತ್ತು? ಕಸ ಆಗಿದ್ರೆ ಹಾಕ್ಬೋದಿತ್ತು. ಮತ್ತೆ ಕಟ್ಕೊಂಡವಳು ಇನ್ನೊಂದು ನನ್ನ ಕುಚಿಕು ಸ್ಟೈಲ್.